ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವ್ಯ ವೆಂಕಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಈವ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನಾವು ಟ್ರಿಪ್ ಹೋಗಿ ಬಂದಿದ್ವಲ್ಲ, ಸೊ ನಿದ್ದೆ ತುಂಬ ಬೇಕಾಗಿತ್ತು. ಸೊ ಹಾಗಾಗಿ ಹಾಫ್ ಡೇ ಚೆನ್ನಾಗಿ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಎದ್ದು ಈಚೆ ಕಡೆ ಕೂತಿದ್ವಿ. ಅಷ್ಟರಲ್ಲಿ ಚೈತು ಅವ್ರ ಜೂನಿಯರ್ಸ್ ಕೂಡ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಒಳಗಡೆ ಬಂದ್ವಿ. ಚೈತು ಆನ್ಲೈನಲ್ಲಿ ವೆಜಿಟೇಬಲ್ಸ್ ಅದೆಲ್ಲ ಆರ್ಡ್ರ್ ಮಾಡಿದರು. ಕೂತ್ಕೊಂಡು ಕ್ಲೀನ್ ಮಾಡ್ತಿದ್ರೆ ನಮ್ಮ ಪಾಪು ಅವರು ಕೂಡ ಬಂದು ಕೂತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಎಲೆ ಎಲ್ಲ ಕೀಳ್ತಿದ್ರು. ಸರಿ ಅಂದ್ಬಿಟ್ಟು ಅವ್ರು ಕೀಳೋದನ್ನ ನೋಡ್ಕೊಂಡು ಕೂತಿದ್ವಿ. ಹಾಗೆ ಇವತ್ತು ಅಡುಗೆ ಎಲ್ಲ ಮಾಡಿ ತಿಂದು ಹಾಗೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ರೊಟೀನ್ ಕೂಡ ಈ ವ್ಲಾಗಲ್ಲೇ ನಾನು ಕಂಟಿನ್ಯೂಷನ್ ಮಾಡ್ತಿದ್ದೀನಿ. ನಾವು ಕೂಡ ಊರಿಗೆ ಹೋಗಬೇಕಾಗಿತ್ತಲ್ವ, ಸೊ ಹಾಗಾಗಿ ನನ್ನ ಡ್ರಾಪ್ ಮಾಡೋಕ್ಕೆ ಚರಣ್ ಮತ್ತು ಚೈತು ಬಂದಿದ್ದರು. ನಮ್ಮ ಅಣ್ಣವ್ರಿಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಆನ್ ದ ವೇ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೋದ್ರಿ. ಅವರು ನಮ್ಮನ್ನು ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಿದ್ರು. ನಮ್ಮ ಪಾಪು ಅವರಿಬ್ಬರು ಕೂಡ ಅವ್ರ ಚಿಕ್ಕು ಹತ್ರ ಹೋಗಿ ಸೇರಿಕೊಂಡಿದ್ರು. ಹತ್ರ ಬನ್ನಿರಿ ಅಂದರೆ ಬರ್ತಾನೆ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಅತ್ತಿಗೆಯವರು ನಮ್ಮ ದೊಡ್ಡಪ್ಪ ಅವ್ರಿಗೆ BP ಚೆಕ್ ಮಾಡ್ತಿದ್ರು. ನಾವು ಅವ್ರಿಗೆ ರೇಗಿಸ್ತಿದ್ವಿ, ಮಿನಿ ನರ್ಸ್ಟು ನೀವು ಅಂತ. ಅದಕ್ಕೋಸ್ಕರ ಅವ್ರು ಸ್ಮೈಲ್ ಮಾಡ್ತಿದ್ರು. ನಾವು ಊರಿಗೆ ಹೋಗಿದ್ವಿ ಅಂತ ನಮಗೋಸ್ಕರ ಅಡುಗೆ ಎಲ್ಲ ಮಾಡಿ ಕೊಟ್ಟರು. ಸರಿ ಅಂದ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಾವು ಮನೆಗೆ ಬಂದಾಗ ಮನೆಯಲ್ಲೆಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು. ಸೊ ಹಾಗಾಗಿ ಬಾಗಿಲೆಲ್ಲ ಫುಲ್ಲು ಡಸ್ಟ್ ಆಗಿತ್ತಲ್ವ, ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ. ನನಗಂತೂ ರಂಗೋಲಿ ಎಲ್ಲ ಹಾಕೋಕ್ಕೆ ತುಂಬಾ ಇಷ್ಟ. ಬಟ್ ಆದರೆ ನಮ್ಮ ಮನೆ ಹತ್ರ ಹಾಕಿದ್ರೆ ಎಲ್ಲ ತುಳ್ಕೊಂಡು ಓಡ್ತಾರೆ ಅಂತ ಹಾಕಲ್ಲ ಅಷ್ಟೇ. ಆಮೇಲೆ ಊರಿಂದ ಬರಬೇಕಾದ್ರೆ ವುಡನ್ ಪೀಸ್ ಅಂತ ತಂದಿದ್ದೆ. ಯಾಕೆಂದರೆ ಈ TV ಕೆಳಗಡೆ ಫುಲ್ ಖಾಲಿ ಇದೆ ಅಲ್ವಾ, ಸೊ ಹಾಗಾಗಿ ಅಲ್ಲೊಂದು ವುಡನ್ ಪೀಸ್ನ ಸೆಟ್ ಮಾಡೋಣ ಅಂತ ಅಂದ್ಬಿಟ್ಟು. ಫೈನಲ್ ಲುಕ್ ಹೇಗಿದೆ ಅಂತ ನಾನು ಇಲ್ಲಿ ಕೊಡ್ತೀನಿ. ನಾನೇನು ಓವರಾಗಿ ಏನು ಡೆಕೋರೇಷನ್ ಏನು ಮಾಡಿಲ್ಲ. ಚಿಕ್ಕ ಚಿಕ್ಕ ಪಾಟೆಲ್ಲ ಮನೆಯಲ್ಲೇ ಇತ್ತು. ಮತ್ತು ಈ ಗ್ರೀನ್ ಮ್ಯಾಟ್ ಕೂಡ ನಮ್ಮ ಯಜಮಾನ್ರು ಗಾಡಿಗಂತ ಹಾಕಕ್ಕೆ ತಂದಿದ್ರು, ಎಕ್ಸ್ಟ್ರಾ ಉಳಿದಿತ್ತು. ಮತ್ತು ಪುಟ್ಟದಾದ ಒಂದು ಗಣೇಶ ಇಟ್ಟಿದ್ದೀವಿ. ಆಮೇಲೆ ನಾವು ಟ್ರಿಪ್ಗೆ ಹೋಗಿದ್ವಲ್ಲ, ಆ ಫೋಟೋಸ್ 2 ಅಲ್ಲಿಟ್ಟಿದ್ದೀನಿ ಅಷ್ಟೇ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.